ರಾಹುಲ್ ಗಾಂಧಿ ಕಳೆದ 12 ವರ್ಷಗಳಲ್ಲಿ 100ಕ್ಕೂ ಹೆಚ್ಚು ಚುನಾವಣೆಗಳನ್ನು ಸೋತಿ ಇವತ್ತು ಧೃತಿಗೆಟ್ಟಿದ್ದಾರೆ. ಹೀಗಾಗಿ ಅನಾವಶ್ಯಕವಾಗಿ ವಿದ್ಯಾರ್ಥಿಗಳನ್ನು ಮುಂದಿಟ್ಟು ದೇಶವನ್ನು ಅಸ್ಥಿರಗೊಳಿಸಬೇಕು, ದೇಶ ವಿರೋಧಿ ಶಕ್ತಿಗಳಿಗೆ ಶಕ್ತಿ ತುಂಬಬೇಕು ಮತ್ತು ಪ್ರಧಾನಮಂತ್ರಿ ಆಗಬೇಕನ್ನುವಂತ ಹಗಲಗನಸನ್ನ ಕಾಣ್ತಾ ಇರುವಂತಹ ರಾಹುಲ್ ಗಾಂಧಿ ಮತ್ತು ಕಾಂಗ್ರೆಸ್ಗೆ ನಾವು ಧಿಕ್ಕರಿಸುತ್ತಾ ಆ ರಾಹುಲ್ ಗಾಂಧಿಗೆ ಸಾಮಾನ್ಯ ಜ್ಞಾನವೂ ಇಲ್ಲ. ಪ್ರಧಾನಮಂತ್ರಿ ನಿವಾಸದ ಎದುರು ಪ್ರತಿಭಟನೆ ಮಾಡುವುದು ಕೇವಲ ವಿದ್ಯಾರ್ಥಿಗಳ ಪರವಾಗಿ ಮೊಸಳೆ ಕಣ್ಣೀರನ್ನು ಹಾಕುವಂಥದ್ದು. ಹೀಗಾಗಿ ಇಂತಹ ದೇಶದಲ್ಲಿ ಅರಾಜಕತೆಯನ್ನು ಸೃಷ್ಟಿ ಮಾಡಬೇಕು. ಇವತ್ತು ರಾಷ್ಟ್ರದಾದ್ಯಂತ ನಿಜವಾದಂತ ವಿದ್ಯಾರ್ಥಿಗಳ ಸಮಸ್ಯೆಯನ್ನ ಹೋರಾಟದ ನೆಪದಲ್ಲಿ ತಮ್ಮ ರಾಜಕೀಯ ಬೆಳೆಗಳನ್ನು ಬೇಯಿಸಿಕೊಳ್ಳಿಕ್ಕೆ ಇವತ್ತು ಕಾಂಗ್ರೆಸ್ ರಾಹುಲ್ ಗಾಂಧಿ ಆಗಿರ್ಬೋದು, ಸಮಾಜವಾದಿ ಪಾರ್ಟಿ ಅಖಿಲೇಶ್ ಯಾದವ್ ಆಗಿರ್ಬೋದು, ಭ್ರಷ್ಟಾಚಾರದಂತ ಆಮ್ ಆದ್ಮಿ ಪಕ್ಷದ ಕೇಜ್ರಿವಾಲ್ ಆಗಿರ್ಬೋದು, ಅನೇಕ ರಾಷ್ಟ್ರ ವಿರೋಧಿ ರಾಜಕೀಯ ಪಕ್ಷಗಳು ಇಂತಹ ಒಂದು ದುರುಪಯೋಗ ಪಡಿಸಲು ಹೊರಟಿದ್ದಾವೆ. ಇವತ್ತು ದೇಶದ ವಿದ್ಯಾರ್ಥಿಗಳು ಮನಗಂಡಿದ್ದಾರೆ. ಅವರ ಭವಿಷ್ಯ, ಅವರ ಸುರಕ್ಷತೆ ಯಾರಾದರೂ ಮಾಡಬಲ್ಲರಾದರೆ ಅದು ದೇಶದ ಪ್ರಧಾನಮಂತ್ರಿ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿ ಮಾತ್ರ ಮಾಡಬಹುದು ಅಂತ. ಹೀಗಾಗಿ ಇವತ್ತು ಅರಾಜಕತೆಯನ್ನು ಸೃಷ್ಟಿಸಿದಂತಹ ಕಾಂಗ್ರೆಸ್ ಇತರ ಪಕ್ಷಗಳ ವಿರುದ್ಧ ಇವತ್ತು ಬೀದರ್ ಜಿಲ್ಲೆಯಲ್ಲಿ ಭಾರತೀಯ ಜನತಾ ಪಕ್ಷದ ವತಿಯಿಂದ ಉಗ್ರ ಪ್ರತಿಭಟನೆಯನ್ನು ಮಾಡಿ ನಾವು ಧಿಕ್ಕರಿಸಿದ್ದೀವಿ, ಖಂಡಿಸಿದ್ದೀವಿ ಮತ್ತು ಯಾವುದೇ ಕಾರಣಕ್ಕೆ ಕಾಂಗ್ರೆಸ್ಸಿನ ಷಡ್ಯಂತ್ರ ಈ ದೇಶದಲ್ಲಿ ಭಾರತೀಯ ಜನತಾ ಪಕ್ಷ ನಡುಗಲಿಕ್ಕೆ ಬಿಡಲ್ಲ ಅನ್ನುವಂಥದ್ದನ್ನು ಹೇಳ್ತೀನಿ. ಧನ್ಯವಾದಗಳು. ಅದೇ ಇದು ಒಂದು ಗಂಭೀರವಾದಂತಹ ಸಮಸ್ಯೆ. ಇದಕ್ಕೆ ನಿನ್ನೆ ಪ್ರಧಾನಮಂತ್ರಿಗಳು ದೇಶದ ನಮ್ಮ ಯುವಜನರ ಭವಿಷ್ಯಕ್ಕೆ ಯಾರೇ ಅಡ್ಡಿ ಬಂದಿದ್ರೂ ಕೂಡ ಅದನ್ನ ತಡಿಲಿಕ್ಕೆ ಸಾಧ್ಯ ಇಲ್ಲ, ಅದನ್ನ ನಾವು ನಿರ್ಮೂಲನವನ್ನ ಮಾಡ್ತೀವಿ ಅನ್ನುವಂಥ ಭರವಸೆಯನ್ನು ಕೊಟ್ಟಿದ್ದಾರೆ ಮತ್ತು ತಕ್ಷಣವಾಗಿ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಅನ್ನ ಆದೇಶವನ್ನ ಮಾಡಿದ್ದಾರೆ. ಮುಂಬರುವಂತ ದಿನಗಳಲ್ಲಿ ಇಂತಹ ಘಟನೆಗಳಿಗೆ ಕಡಿವಾಣ ಹಾಕಲಿಕ್ಕೆ ನರೇಂದ್ರ ಮೋದಿಯವರು ಮತ್ತು ನರೇಂದ್ರ ಮೋದಿಯವರ ಸರ್ಕಾರ ಕಟಿಬದ್ಧವಾಗಿದೆ. ಭಾರತೀಯ ಜನತಾ ಪಕ್ಷ ನರೇಂದ್ರ ಮೋದಿಯವರ ಕೈಗೊಂಡಿದ್ದಂತ ನಿರ್ಣಯಕ್ಕೆ ನಾವು ಕೂಡ ಅದಕ್ಕೆ ಬೆಂಬಲವನ್ನು ಸೂಚಿಸಿ ಇವತ್ತು ಕಾಂಗ್ರೆಸ್ಸಿನ ಅಸ್ಥಿರಗೊಳಿಸುವಂತಹ ಹುನ್ನಾರಕ್ಕೆ ನಾವು ಧಿಕ್ಕರಿಸ್ತೀವಿ. ಇವತ್ತು ನಿನ್ನೆ ಎಲ್ಲ ಮೀಟಿಂಗ್ ಇತ್ತು, ಅವರು ಬೆಂಗಳೂರು ಪ್ರತಿಭಟನೆಯಲ್ಲಿ ನೀನು ಭಾಗವಹಿಸಿದ್ದಾರೆ. ನಾವು ನಿಜವಾಗ್ಲೂ ನಿನ್ನೆ ಮಾಡಬೇಕಾಗಿದ್ದು ನಾವು ಕೂಡ ಪ್ರತಿಭಟನೆ, ನಮ್ಗೆ ಸ್ವಲ್ಪ ಸೂಚನೆ ಬರ್ಲಿಕ್ಕೆ ತಡ ಆಗಿದ್ದ ಸಲುವಾಗಿ ಇವತ್ತು ನಾವು ತಗೊಂಡಿದ್ದೀವಿ. ಕಾಂಗ್ರೆಸ್ ಪಾರ್ಟಿ ಮಾಡ್ತಾ ಇದೆ, ಬಟ್ ಕೇಂದ್ರ ಸರ್ಕಾರ ಲೇಟ್ ಆಗಿ ಅವರಿಗೆ ರೆಸ್ಪಾನ್ಸ್ ಮಾಡ್ತಾ ಫೇಲ್ಯೂರ್ ಆಗಿತ್ತು. ನೋಡಿ ಕಾಕ್ರೋಚ್ ಪಕ್ಷ ಕೇವಲ ಸಾಮಾಜಿಕ ಜಾಲತಾಣದಲ್ಲಿ ಅವರು ಜಂತರ್ ಮಂತರದಲ್ಲಿ ಹಮ್ಮಿಕೊಂಡಿದ್ದಂಥ ಉಪವಾಸ ಧರಣಿ ಅಲ್ಲಿ ಅವರಿಗೆ ಸಮರ್ಥನೆಯನ್ನು ಸಿಕ್ಕಿಲ್ಲ, ನಿಮ್ಗೆಲ್ಲರಿಗೂ ಗೊತ್ತಿದೆ. ಹೀಗಾಗಿ ಸರ್ಕಾರ ತಡ ಮಾಡಿದೆ ಅಂತೇನಲ್ಲ, ಆದರೆ 20ನೇ ತಾರೀಕಿಗೆ ಎಲ್ಲ ರಾಜಕೀಯ ಪಕ್ಷಗಳ ಕುತಂತ್ರದಿಂದ ಆ ಒಂದು ಸಂಸತ್ ಚಲೋ ಅನ್ನುವಂಥ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ರು. ಹೀಗಾಗಿ ತಕ್ಷಣವಾಗಿ ಭಾರತದ ಸರ್ಕಾರ, ಮೋದಿ ಸರ್ಕಾರ ತಕ್ಷಣವಾಗಿ ಯಾವ ರೀತಿಯಾಗಿ ಪ್ರಜಾಪ್ರಭುತ್ವದ ಮೌಲ್ಯಗಳನ್ನು ಎತ್ತಿಡಿದು, ಸಂವಿಧಾನವನ್ನು ಎತ್ತಿಡಿದು ಅದನ್ನು ಸಮರ್ಥಿಸ್ಕೋಬೇಕಾಗಿತ್ತು ಮತ್ತು ಅದನ್ನು ಸ್ಪಂದನೆಯನ್ನು ಮಾಡಬೇಕಾಗಿತ್ತು. ಮಾಡಿ. ಧನ್ಯವಾದಗಳು.